ಹೆಂಡತಿನ ಮಗುನ ನಿಮ್ಮ ಅಮ್ಮನ್ನ ನೀವೇ ನೋಡ್ಕೋಬೇಕು. ಮನೆ ಜವಾಬ್ದಾರಿನ ಶೇರ್ ಮಾಡ್ಕೋಬೇಕು. ಅಷ್ಟೇ ತಾನೆ ಆಗ್ಲಿ ಬಸ್ ಬಸ್. ಬರೀ ಇಷ್ಟಕ್ಕೆ ಮುಗ್ದಿಲ್ಲ, ಇನ್ನೊಂದು ಕಂಡೀಷನ್ ಇದೆ. ವಾರ ಪೂರ್ತಿ ನೀವು ಹೊರಗೆ ಹೋಗಿ ದುಡಿಬೇಕು. ವೀಕೆಂಡ್ ಅಲ್ಲಿ ನೀವು ನಿಮ್ಮಮ್ಮ ನಮ್ಮ ಮನೇಲಿ ದುಡಿಬೇಕು. ಇದುವರೆಗೂ ಮನೆಯವ್ರನ್ನ ಗೋಳ್ ಹಾಕೊಂಡಿದ್ದಕ್ಕೆ ಇನ್ ಮುಂದೆ ಮನೆಯವ್ರ ಸೇವೆ ಮಾಡಿ ನಿಮ್ ತಪ್ಪನ್ನ ತಿದ್ಕೋಬೇಕು. ಗೊತ್ತಾಯ್ತಾ? ಇದಕ್ಕೆಲ್ಲ ಓಕೆ ಅನ್ನೋದಾದ್ರೆ ನೀವು ಮನೇಲಿ ಇರ್ಬೋದು. ಇಲ್ಲ ಅಂದ್ರೆ ಇಲ್ಲ ಅನ್ನೋ ಮಾತೇ ಇಲ್ಲ, ಎಲ್ಲ ಓಕೆ. ಸರಿ, ಹಾಗಾದ್ರೆ ಆದಷ್ಟು ಬೇಗ ಕೆಲಸ ಹುಡ್ಕೊಳ್ಳಿ. ಕೆಲಸ ಸಿಕ್ಕಿಲ್ಲ ಅಂತ ಕಾರಣ ಹೇಳಿದ್ರೆ ಆಗಲ್ಲ ಆಗಲ್ಲ ಆಗಲ್ಲ, ಹಂಗೆಲ್ಲ ಆಗದೇ ಇಲ್ಲ. ವೆರಿ ಗುಡ್. ಈಗ ಫೋನ್ ಕಟ್ ಮಾಡಿ ಅಲ್ಲಿ ಮಾತಾಡಿ. ಸರಿ ಬಸ್. ಅದು ನಮ್ಮ ಹಳೆ ಕಂಪ್ನಿ ಬಾಸು ಮತ್ತೆ ಕೆಲಸ ಕೊಡ್ತೀನಿ ದಯವಿಟ್ಟು ಬಾ ಅಂದ್ರು. ಆಗದೇ ಇಲ್ಲ ಅಂತ ಅಂದ್ಬಿಟ್ಟೆ. ಅಯ್ಯೋ ಅಂದ್ರೆ ಈಗ ತಾನೇ ಕೆಲಸ ಮಾಡ್ತೀನಿ ದುಡಿತೀನಿ ಅಂತ ಹೇಳಿದ್ರಿ, ಈಗ ಹೋಗಲ್ಲ ಅಂತ ಹೇಳ್ತಿದ್ದೀರಾ? ಅದು ನಮ್ಮ ಹಳೆ ಕಂಪ್ನಿ ಇಲ್ಲಿಂದ 35 ಕಿಲೋಮೀಟರ್ ದೂರ. ಸೊ ನಾನು ಇಲ್ಲಿದ್ಕೊಂಡು ಇಲ್ಲಿಂದ ಅಲ್ಲಿಗೆ ಹೋಗಿ ಬರೋದು ಮಾಡೋದು ಎಲ್ಲ ಕಷ್ಟ ಆಗುತ್ತೆ. ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟೆ. ಬಾವ, ಹಂಗಂದ್ರೆ ಇಲ್ಲಿರೋದಕ್ಕೆ ಒಪ್ಕೊಂಡಿದ್ದೀರಾ? ಇನ್ನೇನು ಮಾಡೋದು ಸುಬ್ಬು, ನಿಮ್ಮ ಪ್ರೀತಿ ನನ್ನ ಕಟ್ಟಾಕ್ಬಿಡ್ತು. ನೀವೆಲ್ಲ ಇಷ್ಟೊಂದು ಒತ್ತಾಯ ಮಾಡಿ ಕೇಳ್ಕೊಂಡ್ಮೇಲೆ ನಾನು ಇಲ್ಲೇ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ನನ್ನದೊಂದು ಕಂಡೀಷನ್ ಇದೆ. ಈ ಮನೆ ಖರ್ಚನ್ನ ನಾನು ಒಂದು ಸ್ವಲ್ಪ ನಿಭಾಯಿಸ್ತೀನಿ. ಅದಕ್ಕೆ ನೀವೆಲ್ಲ ಒಪ್ಕೋತೀರ ಅನ್ನೋದಾದ್ರೆ ಇರ್ತೀನಿ. ಓಕೆ? ಆಯ್ತು ಬಾಬಾ. ಅಳಿಂದ್ರೆ ಇದಕ್ಕಿಂತ ಖುಷಿ ಇನ್ನೇನಿದೆ? ಒಂದ್ ಕಡೆ ನೀವು ಕೆಲಸ ಮಾಡಿ ಜವಾಬ್ದಾರಿ ತಗೋಬೇಕು ಅನ್ನೋ ನನ್ನ ಮಗಳ ಕನಸು ನೆನ್ಸಾಗುತ್ತೆ. ಇನ್ನೊಂದ್ ಕಡೆ ನಾವೆಲ್ಲ ಒಟ್ಟಿಗೆ ಇರ್ಬೋದು. ಹೌದು ಹೌದು ಅತ್ತೆ, ನಾನು ವಾರ ಪೂರ್ತಿ ಹೊರಗಡೆ ಕೆಲಸ ಮಾಡ್ತೀನಿ. ವೀಕೆಂಡಲ್ಲಿ ಕುಡಿತೀರಾ? ಏಯ್ ಹಂಗಲ್ಲ ಕಣೆ, ವೀಕೆಂಡಲ್ಲಿ ನಾನು ನಮ್ಮ ಮಮ್ಮಿ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಕ್ ಬಂದೆ. ಇದೇರಲ್ಲ ಸುಂದರ, ಹಿಂಗೆ ಹೇಳ್ಬಿಟ್ಟೆ. ಮಮ್ಮಿ ಇದು ಬಾಸ್ ಆರ್ಡ್ರ್, ಹೇಳಿದಕ್ಕೆಲ್ಲ ಸುಮ್ಮನೆ ಹ್ಞೂ ಅನ್ನು. ಹೌದೌದು. ಇನ್ಮೇಲೆ ಪ್ರತಿದಿನ ನಮ್ಮ ಮನೇಲಿ ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾದಾರ ಅನ್ನೋ ಹಾಡು ಕೇಳ್ತಾನೆ. ಚಕ್ಲಿ, ನಿಪ್ಪಟ್ಟು, ಕಾಫಿ, ಆಹಾಹಾ ರಾಜೋಪಚಾರ ನಡೀತಾ ಇದೆ. ಇದಕ್ಕಿಂತ ಅದೃಷ್ಟ ಇನ್ನೇನು ಬೇಕು ನನಗೆ? ಚರಿತ್ರ ಅಲ್ಲಲ್ಲಿ ನಾನು ಏನೇನೋ ಕನಸು ಕಾಣ್ತಾ ಇದ್ದೀನಿ. ಕೈಗೊಂದು ಕಾಲಿಗೊಂದು ಆಳಿಟ್ಕೊಂಡು ಸುಪ್ಪತ್ತಿಗೆ ಮೇಲೆ ಮೆರಿಬೇಕು ಅಂತ ಕನಸು ಕಾಣ್ತಾ ಇದ್ರೆ, ನೀನು ಇನ್ನೊಬ್ರು ಮನೇಲಿ ಕೆಲಸ ಮಾಡಿಕೊಂಡು ಹಾಳಾಗಿರ್ತೀನಿ ಅಂತ ಆಸೆ ಪಡ್ತಿದೀಯಲ್ಲಲ್ಲಿ ಅಲ್ಪತೃಪ್ತ ಆತ್ಮವೇ. ಏನು ಮಾಡೋದು ಮಮ್ಮಿ, ಇದು ಯಾವುದು ನಮ್ಮ ಕೈಯಲ್ಲಿಲ್ಲ. ಅಲ್ಲೊಂದು ಶಕ್ತಿ ಇದೆ ನೋಡು, ಆ ಕೈ ಆಡಿಸ್ದಂಗೆ ನಾವು ಭಕ್ತಿಯಿಂದ ಕೇಳ್ಕೊಂಡಿರ್ಬೇಕಷ್ಟೇ. ಎಲ್ಲೋ ಏನೋ ಎಡವಟ್ಟಾಗಿದೆ ಕಣ. ನೋಡು, ತಾತ್ಸಾರ ಮಾಡಿದ್ರೆ ಕಡ್ಡಿನೂ ಗುಡ್ಡ ಆಗುತ್ತೆ ಅಂತ ಕೇಳಿದ್ದೀನಿ. ಆದರೆ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಗುಂಡು ಪಿನ್ನು ತ್ರಿಶೂಲವಾಗಿಬಿಡ್ತಲ್ಲೋ. ಏನು ಮಾಡೋದು ಮಮ್ಮಿ, ಕೋಟಿ ಕೋಟಿ ಆಸ್ತಿ ಬಂದರೆ ಹಾಗೇನೆ ಈಗ ಶ್ರಾವಣಿಗೆ ಬಂದಿರೋ ಆಸ್ತಿ ಆಸೆಗೋ ಅಥವಾ ಅವಳ ಹತ್ರಕ್ಕಿರೋ ದುಡ್ಡಿನ ಆಸೆಗೋ ನಾವು ಅವ್ರು ಹೇಳ್ದಂಗೆ ಈಗ ಕೇಳ್ಕೊಂಡು ಬಿದ್ದಿರಬೇಕು. ಕರೆಕ್ಟು ಅಲ್ಲ ಕಣ? ನೀನು ಹೇಳಿದ್ರೆ ಸರಿ, ಎಲ್ಲಿ ಕೆಲಸ ಮಾಡ್ಬೇಕಂತಿದ್ದೀಗ? ಎಲ್ಲರೂ ಕೆಲಸ ಹುಡ್ಕೊಂಡು ಹೋಗೋದು ಮಮ್ಮಿ. ಬೆಂಗಳೂರಲ್ಲಿ ಬಂಕ ಕೆಲಸ ಅಂತ ಸಿಗಲ್ವೇ? ಯಾವ್ದಾರ ಪೆಟ್ರೋಲ್ ಬಂಕಲ್ಲೋ ಅಥವಾ ಯಾವ್ದಾರ ಆಫೀಸಲ್ಲೋ ಅಥವಾ ಬಾರಲ್ಲೋ, ಬಾರ್ ಕಾಫಿ ಬಾರಲ್ಲೋ ಕೆಲಸ ಹುಡುಕ್ತೀನಿ ಅಷ್ಟೇ. ನೀನು ಹೊರಗೆ ಹೋಗಿ ಕೆಲಸ ಮಾಡು, ನಾನು ಇಲ್ಲೇ ಕೆಲಸ ಮಾಡ್ಕೊಂಡಿದ್ದು ಆ ಶ್ರಾವಣಿ ಮೇಡಮನ್ನ ಬುಟ್ಟಿಗೆ ಹಾಕೋತೀನಿ. ಯಾಕೆಂತಂದರೆ ಅವರನ್ನು ನೈಸ್ ಮಾಡಿದರೆ ಅರ್ದೇನೋ ನಮಗೇನಾದರೂ ಗಿಟ್ಟೋದು, ಅವರೇ ನಮಗಿನ್ ಮುಂದೆ ದೇವತೆ. ಅಂದರೆ ಮಮ್ಮಿ ಕ್ಯಾಸೆಟ್ ಚೇಂಜಾ? ಇಲ್ಲಿ ಕ್ಯಾಸೆಟ್ ಚೇಂಜ್ ಅಂತಲ್ಲ ಕಣ. ಈಗ ನಾವು ಶ್ರಾವಣಿ ಮೇಡಮನ್ನ
ಈ ಮನೆ ಸೊಸೆಯಾಗಿ ಕರ್ಕೊಂಬರ್ಬೇಕು ಅಂತ ಯಾಕೆ ಪ್ಲಾನ್ ಮಾಡಿದ್ದೇಳು? ಅವ್ರ ಹತ್ರ ಕೋಟಿ ಕೋಟಿ ಆಸ್ತಿ ಇದೆ. ಆದರೆ ಏನು ಮಾಡ್ದು, ಅವಮ್ಮ ಈ ಮನೆ ಬಾಗಿಲಿಗೆ ಬಂದ್ಲು, ಬರೀ ಕೈ ಆಯಿತು. ಆದರೆ ಈಗ ಅವಳ ತೆಗೆ ಕೋಟಿ ಕೋಟಿ ಆಸ್ತಿ ಒದ್ದುಕೊಂಡು ಬಂದಿದೆ ಅಂದರೆ ಅವರನ್ನು ಚೆನ್ನಾಗಿ ನೋಡಿಕೊಂಡ್ರೆ ತಾನೇ ನಾವು ಚೆನ್ನಾಗಿರೋದು. ಅಂದ್ರೆ ಮಮ್ಮಿ ನೀ ಏನು ಹೇಳ್ತಿರೋದು? ಯಾವಾಗಲೂ ಫಲ ಕೊಡೋ ಅಂತ ಮರದ ನೆರಳಲ್ಲೇ ಇರಬೇಕು ಅಂತ. ಗುಡ್ ಗುಡ್, ವೆರಿ ಗುಡ್. ಐ ಆಮ್ ಆಲ್ವೇಸ್ ಗುಡ್ ಗುಡ್, ವೆರಿ ಗುಡ್. ಸರಿ ಮಮ್ಮಿ, ಎಲ್ಲರ ಕೆಲಸ ಹುಡ್ಕೊಂಡ್ ಬರ್ತೀನಿ. ಒಂದು 20 ಇಟ್ಕೊಂಡು ಹೋಗಿ ಜೇಬಲ್ಲಿ. ದನ ಕಾಪಿ ಕೊಡೆ ಬೇಡ, ನಾನೇ ತಗೊಂಬರ್ತೀನಿ. ನಾನೇ ಹೋಗಿ ಗುದ್ದದಂಗೆ ನಾಟಕ ಮಾಡ್ಬಿಟ್ಟು ಹೇಗಾದ್ರೂ ಮಾಡಿ ಅವ್ರ ಹತ್ರ ಕಾಸು ಗಿಟ್ಟಿಸ್ಕೋಬೇಕು, ಅಥವಾ ಅವ್ರ ಹತ್ರಕ್ಕೆ ಕೆಲಸನಾರ ಗಿಟ್ಟಿಸ್ಕೋಬೇಕು. ಅಪ್ಪಿ ತಪ್ಪಿ ನಿಜವಾಗ್ಲೂ ಗುದ್ದಿ ಕೈಯೋ ಕಾಲ ಮುರಿದೋಗ್ಬಿಟ್ರೆ ಓದಿದ್ರ ಗುದ್ಲಿ ಏನ್ ಮಾಡಕ್ಕಾಗತ್ತೆ? ಕೈಯೋ ಕಾಲ ಪೆಟ್ಟಾಗತ್ತೆ ಅಷ್ಟೇ ತಾನೇ. ಒಂದಷ್ಟು ದಿನ ಬೆಡ್ ರೆಸ್ಟು ಅಂತಾಗುತ್ತೆ. ಬ್ರೆಡ್ಡು, ಬಟರು, ಹಾಲು, ಹಣ್ಣು ಎಲ್ಲ ಸಿಗುತ್ತೆ. ಆಸ್ಪತ್ರೆ ಖರ್ಚು ಅವರೇ ನೋಡ್ಕೋತಾರೆ. ಆ ಶ್ರೀಮಂತರಿಗೆ ಏನಾರ ಕನಿಕರ ಏನಾರ ಬಂದ್ಬಿಟ್ರೆ ಅವ್ರ ಹತ್ರಕ್ಕೆ ಹಾಗೆ ಕೆಲಸನೂ ಗಿಟ್ಟಿಸ್ಕೋಬೋದು. ಲೇ ಸುಂದ್ರ, ಇದಕ್ಕಿಂತ ಒಳ್ಳೆ ಅವಕಾಶ ಬೇರೆ ಇಲ್ಲ ಕಣೋ. ಸೂಪರ್ ದಿನ. ದಾರಿ ಯಾವದಯ್ಯ ವೈಕುಂಠಕ್ಕೆ? ದಾರಿ ಎದುರುಗಡೆ ಕಾಣಿಸ್ತಾ ಇದೆ. ಒಂದು ಕಾರು ಬರ್ತಾ ಇದೆ. ನೋಡಿದ್ರೆ ಶ್ರೀಮಂತರ ಮನೆ ಕಾರೇ ಕಂಡಂಗೆ ಕಾಣಿಸ್ತಾ ಇದೆ. ಹೇಗಾದ್ರೂ ಮಾಡಿ ಅದಕ್ಕೆ ಗುದ್ದದಂಗೆ ಮಾಡಿ ನಾನು ಬಿದ್ದು ಕೆಲಸ ಗಿಟ್ಟಿಸ್ಕೊಳ್ಳೇಬೇಕು. ಸುಂದ್ರ, ಸೂಪರ್ ಕಣೋ.